ಕ್ವಿಕ್ ಇನ್ಫೋ ಕರ್ನಾಟಕ ಚಾನಲ್ಗೆ ನಿಮಗೆ ಸ್ವಾಗತ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಬ್ ಬೇಕಂತ ಯಾರು ವೇಟ್ ಮಾಡ್ತಿದ್ದೀರೋ ಅವ್ರಿಗೆ ಇದು ಸೂಪರ್ ಅಪರ್ಚುನಿಟಿ. SSCಯಿಂದ 25,487 ಕಾನ್ಸ್ಟೇಬಲ್ GD ಆ್ಯಂಡ್ ರೈಫಲ್ ಮ್ಯಾನ್ಗೆ ಪೋಸ್ಟ್ ರಿಲೀಸ್ ಆಗಿದೆ. SSC ಪಾಸ್ ಇದ್ರೆ ಸಾಕು ಅಪ್ಲೈ ಮಾಡಬಹುದು. ಸ್ಯಾಲ್ರಿ ಮಿನಿಮಮ್ 21,700 ಇದೆ. ಯಾರು ಎಲಿಜಿಬಲ್ಲು, ಏನು ಸ್ಟೆಪ್ಸ್ ಇದೆ, ಫಿಸಿಕಲ್ ಟೆಸ್ಟ್ ಎಲ್ಲ ಏನು ಎಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ಕೊನೆವರೆಗೆ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ಇದು ಅವ್ರದ್ದು ಅಫಿಷಿಯಲ್ ನೋಟಿಫಿಕೇಶನ್. ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಮುಖಾಂತರ ಈ ನೋಟಿಫಿಕೇಶನ್ ನೋಡ್ಕೋಬಹುದು. ಫಸ್ಟ್ ಡಿಪಾರ್ಟ್ಮೆಂಟ್ ಬಂದು ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ಪೋಸ್ಟ್ ಕಾನ್ಸ್ಟೇಬಲ್ GD ಆ್ಯಂಡ್ ರೈಫಲ್ ಮ್ಯಾನ್. ನೆಕ್ಸ್ಟ್ ನೋಡ್ರಿ, ಟೋಟಲ್ ವ್ಯಾಕೆನ್ಸೀಸ್ ಬಂದು 25,487 ಇದೆ. ಅದರಲ್ಲಿ ಮೇಲಿಗೆ 23,467 ಇದೆ, ಫೀಮೇಲ್ಸಿಗೆ 2,020 ಪೋಸ್ಟ್ ಇದಾವೆ. ಅದರಲ್ಲಿ ಇವೆಲ್ಲ ಕ್ಯಾಟಗರೀಸ್ ಇದಾವೆ. ಈ ಕ್ಯಾಟಗರೀಸ್ನಲ್ಲಿ ಪೋಸ್ಟ್ಗಳಿಗೆ ಬೇರೆ ಬೇರೆ ಡಿವೈಡ್ ಮಾಡಿದ್ದಾರೆ. ನೀವು ವಿಡಿಯೋ ಪಾಸ್ ಮಾಡಿ ಪೋಸ್ಟ್ಗಳು ನೋಡ್ಬೋದು. ಸ್ಟೇಟ್ ವೈಸ್ ಆ್ಯಂಡ್ ಕ್ಯಾಟಗರಿ ವೈಸ್ ವೇಕೆನ್ಸಿ ಕೂಡ ಇದೆ. ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ಕೋಟಾ ಚಾನ್ಸ್ ಇದೆ. ನೆಕ್ಸ್ಟ್ ಸ್ಯಾಲರಿ ಸ್ಟ್ರಕ್ಚರ್ ಆ್ಯಂಡ್ ಪೇ ಸ್ಕೇಲು. ಇದರಲ್ಲಿ ಪೇ ಮ್ಯಾಟ್ರಿಕ್ಸ್ ಲೆವೆಲ್ 3 ಇದೆ. ಮಿನಿಮಮ್ ಸ್ಯಾಲರಿ 21,700 ಇದೆ. ಮ್ಯಾಕ್ಸಿಮಮ್ 69,100 ವರೆಗೆ ಇರುತ್ತೆ. ಸೊ ಇದರಲ್ಲಿ ಗೌರ್ಮೆಂಟ್ ಜಾಬ್ ಅಡ್ವಾಂಟೇಜಸ್ ಏನಂದ್ರೆ ಪೆನ್ಷನ್ ಬೆನಿಫಿಟ್ಸ್ ಇರುತ್ತೆ, ಮೆಡಿಕಲ್ ಫೆಸಿಲಿಟೀಸ್ ಇರುತ್ತೆ, ಜಾಬ್ ಸೆಕ್ಯೂರಿಟಿ ಇರುತ್ತೆ, ಪ್ರಮೋಷನ್ ಮಾಡಿಕೊಂಡ್ರೆ ಲಾಂಗ್ ಕೆರಿಯರ್ ಗ್ರೋತ್, ದೇಶ ಸೇವೆ ಪ್ಲಸ್ ಸೆಕ್ಯೂರ್ ಫ್ಯೂಚರ್. ನೆಕ್ಸ್ಟ್ ಏಜ್ ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ಸ್. ಮಿನಿಮಮ್ 18 ಇಯರ್ಸ್, ಮ್ಯಾಕ್ಸಿಮಮ್ 23 ಇಯರ್ಸ್. ಆಸ್ ಆನ್ 1/1/2026. ಕ್ಯಾಂಡಿಡೇಟ್ಸ್ ಮಸ್ಟ್ ಬಿ ಬಾರ್ನ್ ಬಿಟ್ವೀನ್ 2nd January 2003 ಅಂಡ್ 1 January 2008. ಇದ್ರ ಮಧ್ಯದಲ್ಲಿ ಬಾರ್ನ್ ಆಗಿರಬೇಕು. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಕ್ಯಾಟಗರೀಸು. SC ST ಅವರಿಗೆ 5 years ಏಜ್ ರಿಲ್ಯಾಕ್ಸೇಷನ್ ಇದೆ. OBC ಕ್ಯಾಂಡಿಡೇಟ್ಸ್ಗೆ 3 years ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 years ಇದೆ. ಎಕ್ಸಾಂಪಲ್, ನಿಮಗೆ ಏಜ್ 23 ಆಗಿದ್ರು OBC ಆದರೆ ಅಪ್ಲೈ ಪಾಸಿಬಲ್. ಈಗ ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್. ಮಿನಿಮಮ್ ರಿಕ್ವೈರ್ಮೆಂಟ್ ಏನು ಹೇಳಿದ್ದಾರೆ ಅಂದರೆ ಮಿನಿಮಮ್ 10th ಪಾಸ್ ಆಗಿರಬೇಕು ಆಸ್ ಆನ್ 1/1/2026 ನಲ್ಲಿ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಡೇಟ್ಸ್. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಇವತ್ತೇ 1st December 2025 ಲಿಂದ 31st December 2025 ವರೆಗೆ ಇದೆ. ಫೀ ಪೇಮೆಂಟ್ ಡೆಡ್ಲೈನ್ ಬಂದು 1st January 2026 ವರೆಗೆ 11 PM ರಾತ್ರಿ. ಕರೆಕ್ಷನ್ ವಿಂಡೋಸ್ ಬಿಡ್ತಾರೆ. ಏನಾನ ಮಿಸ್ಟೇಕ್ ಆದಲ್ಲಿ ಕರೆಕ್ಷನ್ ಮಾಡ್ಕೊಳಕ್ಕೆ 8th January 2026 ಲಿಂದ 10th January 2026 ವರೆಗೆ. ನೆಕ್ಸ್ಟ್ ಎಕ್ಸಾಮ್ ಯಾವಾಗಿರ್ಬೋದು ಅಂದರೆ February to April 2026 ಟೆಂಟೇಟಿವ್ ನಲ್ಲಿ ಇರ್ಬೋದು. ನೋಡಿ ಫ್ರೆಂಡ್ಸ್, ಟೈಮ್ ಚೆನ್ನಾಗಿದೆ, ಬಟ್ ಲಾಸ್ಟ್ ಮೂಮೆಂಟ್ಗೆ ವೇಟ್ ಮಾಡಬೇಡಿ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸು. ಜನರಲ್ ಆರ್ OBC ಕ್ಯಾಂಡಿಡೇಟ್ಸಿಗೆ 100 rupees ಇದೆ. ಆಮೇಲೆ ಫೀ ಎಕ್ಸಂಪ್ಷನ್ ಯಾರ್ಯಾರಿಗಿದೆ ಅಂದರೆ ವುಮೆನ್ ಕ್ಯಾಂಡಿಡೇಟ್ಸಿಗೆ, SC ST ಕ್ಯಾಂಡಿಡೇಟ್ಸಿಗೆ, ಎಕ್ಸ್ ಸರ್ವಿಸ್ ಮ್ಯಾನ್ಸಿಗೆ ಫುಲ್ಲಿ ಫೀ ಎಕ್ಸಂಪ್ಷನ್ ಇದೆ. ಪೇಮೆಂಟ್ ಮೋಡ್ ಬಂದು ಆಫ್ಲೈನ್ ಚಾನಲ್ ಇಲ್ಲ, ಓನ್ಲಿ ಆನ್ಲೈನ್ ಪೇಮೆಂಟ್ಸ್. ನೆಕ್ಸ್ಟ್ ಇದರಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಹೇಗಿದೆ ಅಂದರೆ 5 ಸ್ಟೇಜ್ ಇಟ್ಟಿದ್ದಾರೆ. ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಫಸ್ಟು, ಸೆಕೆಂಡ್ ಒಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು PET, ಥರ್ಡ್ ಬಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್, ಲಾಸ್ಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ. ಈಗ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿದೆ ಅಂದರೆ 80 ಕ್ವಶನ್ಸ್ ಇರ್ತವೆ ಟೋಟಲು. ಮ್ಯಾಕ್ಸಿಮಮ್ 160 ಮಾರ್ಕ್ಸಿಗೆ 1 hour ಟೈಮ್ ಇರುತ್ತೆ. ಇದರಲ್ಲಿ ನಾನು ಸಿಲೆಬಸ್ ಹಾಕಿದ್ದೀನಿ, ನೀವು ವಿಡಿಯೋ ಪಾಸ್ ಮಾಡಿ ಒಂದ್ಸರಿ ಸಿಲೆಬಸ್ ಚೆಕ್ ಮಾಡಿಕೊಳ್ಳಿ. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಒಂದು ರೈಟ್ ಆನ್ಸರಿಗೆ +2 ಮಾರ್ಕ್ಸು, ರಾಂಗ್ ಆನ್ಸರ್ಗೆ -0.25 ಮಾರ್ಕ್ಸ್. ನೋಡ್ರಿ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಪೆಟ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅಂದರೆ ರಿಕ್ವೈರ್ಮೆಂಟ್ಸ್ ಏನಿದೆ ಅಂದರೆ ಮೇಲಿಗೆ ಫಿಮೇಲಿಗೆ ಬೇರೆ ಬೇರೆ ಇದೆ. ಮೇಲಿಗೆ 5 kilometers 24 minutes ಒಳಗೆ ಕಂಪ್ಲೀಟ್ ಮಾಡಬೇಕು. ಫಿಮೇಲ್ಸಿಗೆ 1.6 kilometers 8.5 minutes ಒಳಗೆ ಕಂಪ್ಲೀಟ್ ಮಾಡ್ಕೋಬೇಕು. ನೆಕ್ಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ PST ರಿಕ್ವೈರ್ಮೆಂಟ್ಸ್ ಏನಿದೆ ಅಂದರೆ ಇದರಲ್ಲಿ ಕೂಡ ಮೇಲ್ ಫಿಮೇಲಿಗೆ ಬೇರೆ ಬೇರೆ. ಜನರಲ್ ಕ್ಯಾಟಗರಿಗೆ ಮೇಲ್ಸಿಗೆ 170 cm ಹೈಟ್ ಇರಬೇಕು, ಫಿಮೇಲು 157 cm ಹೈಟ್ ಇರಬೇಕು. ಚೆಸ್ಟ್ ಮೇಲ್ಸ್ ಓನ್ಲಿ 80 cm ಅನ್ಎಕ್ಸ್ಪ್ಯಾಂಡೆಡ್ ವಿತ್ 5 cm ಎಕ್ಸ್ಪ್ಯಾನ್ಷನ್ ಮಿನಿಮಮ್. SC ST ಅವರಿಗೆ ಮೇಲಿಗೆ 162.5 cm ಹೈಟು, ಫಿಮೇಲಿಗೆ 150 cm ಹೈಟು. ರಿಸರ್ವೇಷನ್ಸ್ಗೆ ರಿಲ್ಯಾಕ್ಸೇಷನ್ ನೋಟಿಫಿಕೇಶನಲ್ಲಿ ಟೇಬಲ್ ಇದೆ, ಒಂದ್ಸರಿ ನೋಟಿಫಿಕೇಶನ್ ಚೆಕ್ ಮಾಡಿಕೊಳ್ಳಿ. ನೋಡಿ, ಎಕ್ಸಾಮ್ ಸೆಂಟರ್ಸ್ ಬಂದು ನ್ಯಾಷನಲ್ ವೈಡ್ ಎಲ್ಲ ಕಡೆ ಇದೆ. ಸ್ಪೆಷಲಿ ಕರ್ನಾಟಕನಲ್ಲಿ ಯಾವ್ಯಾವ ಟೆಸ್ಟ್ ಸೆಂಟರ್ಸ್ ಇದೆ ಅಂದರೆ ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ, ಒಂದ್ಸರಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ. ಓಕೆ, ಈಗ ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ ಆಧಾರ್ ಕಾರ್ಡ್ ಬೇಕು, 10th ಮಾರ್ಕ್ಸ್ ಕಾರ್ಡ್ ಬೇಕು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಒಂದು ಫೋಟೋ, ಸಿಗ್ನೇಚರ್. ಇಷ್ಟಿದ್ರೆ ನೀವು ಈ ಅಪ್ಲಿಕೇಶನ್ ಹಾಕಬಹುದು. ಸೊ ಫ್ರೆಂಡ್ಸ್, ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬು. SSC ಪಾಸ್ ಇದ್ರೆ ಡೆಫಿನೆಟ್ ಆಗಿ ಅಪ್ಲೈ ಮಾಡಿ. ನೋಟಿಫಿಕೇಶನ್ ಅಪ್ಲೈ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ನಿಮಗೆ ಇನ್ನೊಂದು ಅಪ್ಲೈ ಹೇಗೆ ಮಾಡೋದು ವಿಡಿಯೋ ಬೇಕಂದಲ್ಲಿ ಒಂದು ಕಮೆಂಟ್ ಮಾಡಿ, ನಾನು ಅಪ್ಲೋಡ್ ಮಾಡುತ್ತೇನೆ. ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇನ್ನು ಇಂಥ ನೋಟಿಫಿಕೇಶನ್ಗೋಸ್ಕರ ನಮ್ಮ ಚಾನಲ್ ಕ್ವಿಕ್ ಇನ್ಫೋ ಕರ್ನಾಟಕನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಮೋಟಿವೇಶನ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ಜಾಬ್ ಅಪ್ಡೇಟ್. ಧನ್ಯವಾದಗಳು.